ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷರ ಪದಗ್ರಹಣದ ಬೆನ್ನಲ್ಲೇ ಕೆಲ ದೇಶಗಳಿಗೆ ಆತಂಕ ಶುರುವಾಗಿದೆ, ಮತ್ತೆ ಕೆಲವರು ಖುಷಿ ಪಡ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟ ಹಾಗೆ ಟ್ರಂಪ್ ಒಂದಷ್ಟು ಅಮೆರಿಕ ಫಸ್ಟ್ ಥರದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಸಾಕಷ್ಟು ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಸಹಿ ಬಿದ್ದಿದೆ. ಒಂದಷ್ಟು ವಿಷಯಗಳಲ್ಲಿ ಈ ಬಾರಿ ಟ್ರಂಪ್ ಸ್ವಲ್ಪ ನಿಧಾನಿಸಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ. ಮತ್ತೆ ಕೆಲ ಆದೇಶಗಳು ಅವರ ಸಹವರ್ತಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸುವ ಹಾಗಿವೆ. ಅದರ ಜೊತೆಗೆ ಅಮೆರಿಕ ವಿಶ್ವಸಂಸ್ಥೆಯಿಂದ ಹೊರಬರುವ ನಿರ್ಧಾರಕ್ಕೆ ಸಹಿ ಹಾಕಿದೆ ಮತ್ತು ಟ್ರಂಪ್ ಅವರ ವಲಸೆ ನೀತಿಗೆ ಸಂಬಂಧಿಸಿದ ಆದೇಶವೊಂದು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರ್ತಾ ಇದೆ. ಹಾಗಾದ್ರೆ ಮೊದಲ ದಿನ ಟ್ರಂಪ್ ಆದೇಶಗಳು ಏನು ಮತ್ತು ಅದರ ಪರಿಣಾಮಗಳು ಹೇಗಿರುತ್ತವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡಬೇಕಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ತೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಾಂತ್ರಿಕ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಮೀಡಿಯಾ ಮಾಸ್ಟರ್ಸ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. ಇದೇ ಜನವರಿ 24, 25 ಮತ್ತು 26ನೇ ತಾರೀಕು ತರಗತಿಗಳು ನಡೆಯಲಿವೆ. ಯಾರಿಗೆ ಆಸಕ್ತಿ ಇದೆ ಅವರು ಅದರಲ್ಲಿ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಾ ಇರೋ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಅಮೆರಿಕ ಅನ್ನೋ ದೇಶ ಇದೆ ನೋಡಿ, ಇದನ್ನು ಜಗತ್ತಿನ ಕೆಲ ದೇಶಗಳು ಪ್ರೀತಿಸಬಹುದು, ಮತ್ತೆ ಕೆಲ ದೇಶಗಳು ದ್ವೇಷ ಕೂಡ ಮಾಡಬಹುದು. ಆದರೆ ಅಮೆರಿಕಾನ ಬಿಟ್ಟು ಜಗತ್ತು ನಡೆಯೋದಿಲ್ಲ. ಅಮೆರಿಕಾದ ನಿರ್ಧಾರಗಳು, ಅಲ್ಲಿನ ಬದಲಾವಣೆಗಳು ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಅಮೆರಿಕಾದಲ್ಲಿ ಮಳೆ ಆದರೆ ಇಡೀ ಜಗತ್ತಿಗೆ ನೆಗಡಿ ಆಗುತ್ತೆ. ಅದು ಅಮೆರಿಕಾದ ಮಿತ್ರ ದೇಶ ಆಗಿರಬಹುದು ಅಥವಾ ಶತ್ರು ದೇಶ ಕೂಡ ಆಗಿರಬಹುದು. ಎರಡೂ ಅಲ್ಲದ ತಟಸ್ಥ ದೇಶ ಆದರೂ ಕೂಡ ಅಷ್ಟೇ. ಅಮೆರಿಕಾದ ನಿರ್ಧಾರಗಳ ಪರಿಣಾಮವನ್ನಂತೂ ಅವರು ಅನುಭವಿಸಲೇಬೇಕಾಗತ್ತೆ. ಅದಕ್ಕೇನೆ ಅಮೆರಿಕಾನ ಜಗತ್ತಿನ ದೊಡ್ಡಣ್ಣ ಅಂತ ಕರೆಯೋದು. ಈಗ ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಮೊದಲ ದಿನವೇ ಅವರು 16 ಎಕ್ಸಿಕ್ಯೂಟಿವ್ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಟ್ರಂಪ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅಕ್ರಮ ವಲಸೆಗಳನ್ನು ನಿಯಂತ್ರಿಸುವ ಮಾತಾಡಿದ್ರು. ಅದರಂತೆ ಈಗ ಮೆಕ್ಸಿಕೋ ಗಡಿಯನ್ನ ಮುಚ್ಚೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ಅಮೆರಿಕಾದಲ್ಲಿನ ಅಕ್ರಮ ವಲಸಿಗರನ್ನು ಗುರುತಿಸಿ ಅವರನ್ನ ಹೊರಗಟ್ಟೋದಕ್ಕೆ ಕೂಡ ಆದೇಶವನ್ನು ಕೊಡಲಾಗಿದೆ. ಗೆಳೆಯರೆ, ಮೆಕ್ಸಿಕೋ ಗಡಿ ಇದೆಯಲ್ಲ, ಇದು ಅಮೆರಿಕಾಗೆ ಅತಿ ಹೆಚ್ಚು ವಲಸಿಗರು ಅಕ್ರಮವಾಗಿ ಬರುವ ದಾರಿ. ಜಗತ್ತಿನ ನಾನಾ ದೇಶಗಳಿಂದ ಈ ಮಾರ್ಗದಲ್ಲಿ ಅಮೆರಿಕಾದ ಒಳಗೆ ನುಸುಳೋದಕ್ಕೆ ಒಂದಷ್ಟು ಅವಕಾಶಗಳಿವೆ. ಹೀಗಾಗಿ ಈ ಗಡಿಯನ್ನೇ ಮುಚ್ಚಿಬಿಡೋ ತೀರ್ಮಾನವನ್ನ ಟ್ರಂಪ್ ಸರ್ಕಾರ ಮಾಡಿದೆ. ಹಾಗೆ ಎರಡನೆಯ ಅತಿ ಮುಖ್ಯ ವಿಷಯ ಅಂದ್ರೆ ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿತ್ತು. ಅಮೆರಿಕ ಗ್ರೀನ್ ಎನರ್ಜಿಯ ಬಗ್ಗೆ ಮಾತಾಡ್ತಾ ಇತ್ತು. ಹೀಗಾಗಿ ಅಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡುವ ಕಡೆಗೆ ಈ ಹಿಂದಿನ ಬಿಡನ್ ಸರ್ಕಾರ ಹೆಚ್ಚು ಒತ್ತು ಕೊಡ್ತಾ ಇತ್ತು. ಸಾಧ್ಯವಾದಷ್ಟು ಇವಿಗಳನ್ನು ಬಳಸೋದಕ್ಕೆ ಜನರನ್ನು ಪ್ರೇರೇಪಿಸಲಾಗ್ತಾ ಇತ್ತು. ಆದರೆ ಈಗ ಟ್ರಂಪ್ ಆಡಳಿತ ಆ ಗ್ರೀನ್ ಎನರ್ಜಿಯ ಕಡೆಗೆ ಬಲವಂತವಾಗಿ ಅಮೆರಿಕಾನ ತಳ್ಳುವ ಪ್ರಯತ್ನವನ್ನ ಕೈಬಿಟ್ಟಿದೆ. ಯಾರು ಯಾವ ಇಂಧನವನ್ನ ಬೇಕಾದರೂ ಬಳಸಿ ಅಂತ ಹೇಳೋದಷ್ಟೇ ಅಲ್ಲ, ಇಂಧನದ ಬೆಲೆಯನ್ನ ಏರಿಸಿರೋ ಕಾರಣದಿಂದ ಅಮೆರಿಕಾದಲ್ಲಿ ಬೇರೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹಣದುಬ್ಬರಕ್ಕಿದು ಕಾರಣವಾಗ್ತಾ ಇದೆ. ಹೀಗಾಗಿ ಅಮೆರಿಕಾದಲ್ಲಿ ಇಂಧನ ಮೂಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವ ಕಡೆಗೆ ಟ್ರಂಪ್ ಆಡಳಿತ ಮುಖ ಮಾಡ್ತಾ ಇದೆ. ಹೆಚ್ಚು ಗ್ಯಾಸ್ ಹಾಗೂ ಹೆಚ್ಚು ತೈಲವನ್ನ ಹೊರತೆಗೆದು ಅದನ್ನ ಕಡಿಮೆ ಬೆಲೆಗೆ ಜನರಿಗೆ ಸಿಗುವ ಹಾಗೆ ಮಾಡುವ ಮೂಲಕ ಇಂಧನದ ಬೆಲೆಯನ್ನ ನಿಯಂತ್ರಿಸುವ ಕಡೆಗೆ ಅಮೆರಿಕ ಹೋಗ್ತಾ ಇದೆ. ಈ ನಿಟ್ಟಲ್ಲಿ ಈ ಹಿಂದಿನ ಬಿಡನ್ ಸರ್ಕಾರದ ಆದೇಶಗಳನ್ನು ಕೂಡ ಟ್ರಂಪ್ ರದ್ದು ಮಾಡಿದ್ದಾರೆ. ಹಾಗೆ ಟ್ರಂಪ್ ಈ ಹಿಂದಿನ ಅವಧಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬರುವ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಆ ಆದೇಶಕ್ಕೆ ಕೂಡ ಅಧ್ಯಕ್ಷರ ಸಹಿ ಬಿದ್ದಿದೆ. ಗೆಳೆಯರೆ, ಈ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದಿದೆ ನೋಡಿ, ಇದು ಚೈನಾ ವೈರಾಣುವಿನ ಸಂದರ್ಭದಲ್ಲಿ ನಡ್ಕೊಂಡ ರೀತಿ ನಿಜಕ್ಕೂ ಎಂಥವರಿಗೂ ಅಸಹ್ಯ ತರಿಸೋ ಹಾಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ಚೈನಾದ ಏಜೆಂಟ್ ತರ ವರ್ತಿಸ್ತಾ ಇದೆ ಅನ್ನೋ ಮಾತನ್ನ ಈ ಹಿಂದಿನ ಅವಧಿಯಲ್ಲಿ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ರು. ಹಣ ಕೊಡೋದು ನಾವು, ಆ ಸಂಸ್ಥೆಯಲ್ಲಿ ನಡೆಯೋದು ಚೈನಾದ ಮಾತು ಅನ್ನೋದಾದ್ರೆ ನಾವ್ಯಾಕೆ ಅದಕ್ಕೆ ಅನುದಾನ ಕೊಡಬೇಕು? ಅಮೆರಿಕನ್ನರ ತೆರಿಗೆ ಹಣವನ್ನ ನಾವು ಯಾಕೆ ಕೊಡಬೇಕು ಅಂತ ಟ್ರಂಪ್ ಪ್ರಶ್ನೆ ಮಾಡಿದ್ರು. ಹಾಗೆ ನೋಡಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಅತಿ ಹೆಚ್ಚು ಹಣ ಕೊಡೋದು ಅಮೆರಿಕಾನೆ. 2023ರ ಲೆಕ್ಕಾಚಾರಗಳ ಪ್ರಕಾರ WHO ಅಮೆರಿಕ $1,284 ಮಿಲಿಯನ್ ಹಣವನ್ನು ಕೊಟ್ಟಿದೆ. ಎರಡನೇ ಸ್ಥಾನದಲ್ಲಿ ಜರ್ಮನಿ ಇದೆ, ಅವರು $856 ಮಿಲಿಯನ್ ಕೊಟ್ಟಿದ್ದಾರೆ. ಹಾಗೆ ಮೂರನೇ ಸ್ಥಾನದಲ್ಲಿ ಬಿಲ್ ಗೇಟ್ಸ್ ಫೌಂಡೇಶನ್ ಇದೆ, ಅದರ ಮೂಲಕ $468 ಮಿಲಿಯನ್ ಕೊಡಲಾಗಿದೆ. ನಂತರದ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್, ಕೆನಡಾ ಮುಂತಾದ ದೇಶಗಳು ಬರುತ್ತವೆ. ಇಲ್ಲಿ ಚೈನಾ ಕೊಡ್ತಾ ಇರೋದು ಬರೀ $156 ಮಿಲಿಯನ್ ಮಾತ್ರ. ಇನ್ನು ಭಾರತ $85 ಮಿಲಿಯನ್ ಹಣವನ್ನು WHO ಕೊಡ್ತಾ ಇದೆ. ಇಲ್ಲಿ $1,284 ಮಿಲಿಯನ್ ಕೊಟ್ಟು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ $156 ಮಿಲಿಯನ್ ಹಣ ಕೊಡೋ ಚೈನಾದ ಮಾತನ್ನ ಕೇಳುತ್ತೆ ಅನ್ನೋದಾದ್ರೆ ನಾವ್ಯಾಕೆ ಅಷ್ಟೊಂದು ಹಣ ಕೊಡಬೇಕು ಅನ್ನೋದು ಟ್ರಂಪ್ ವಾದ. ಅಷ್ಟೇ ಅಲ್ಲ, WHO ಅಲ್ಲಿ ಅತಿ ಹೆಚ್ಚು ಎಡಕ್ಕೆ ವಾಲಿದ ಜನ ಇದ್ದಾರೆ. ಅಮೆರಿಕಾದ ಡೀಪ್ ಸ್ಟೇಟ್ ಏನಿದೆ ಅದರ ಒಂದು ವರ್ಗ ಅಲ್ಲಿ ಆಕ್ಟಿವ್ ಆಗಿದೆ. ಇದನ್ನ ಕೂಡ ಸಹಿಸಿಕೊಳ್ಳೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ WHO ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತ
ಕೊಟ್ಟು ಬಿಡ್ತಾ ಇದೆ. ಹಾಗೇನೆ ಈ ಹಿಂದೆ ಕೋವಿಡ್ ಲಸಿಕೆಯನ್ನ ಕಡ್ಡಾಯ ಮಾಡಿದ ಬಿಡನ್ ಸರ್ಕಾರ ಲಸಿಕೆ ಹಾಕಿಸಿಕೊಳ್ಳದ ಸೇನಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಿತ್ತು. ಸುಮಾರು 8,000 ಮಂದಿ ಇದೇ ಕಾರಣದಿಂದ ಕೆಲಸ ಕಳ್ಕೊಂಡಿದ್ರು. ಈಗ ಅವರೆಲ್ಲರನ್ನ ಒಂದೇ ಆದೇಶದ ಮೂಲಕ ಮತ್ತೆ ವಾಪಸ್ ಸೇವೆಗೆ ಸೇರಿಸಿಕೊಳ್ಳೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಲಸಿಕೆಯನ್ನ ಹಾಕಿಸಿಕೊಳ್ಳೋದು ಹಾಕಿಸಿಕೊಳ್ಳದೇ ಇರೋದು ಅವರವರ ವೈಯಕ್ತಿಕ ವಿಷಯ. ಯಾರ ಮೇಲೂ ಯಾವುದನ್ನು ಹೇರೋದಕ್ಕೆ ಹೋಗಬಾರದು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇನ್ನು ಮೆಕ್ಸಿಕನ್ ಗಲ್ಫ್ ಬಗ್ಗೆ ಈ ಹಿಂದೆ ಕೂಡ ಟ್ರಂಪ್ ಸಾಕಷ್ಟು ಬಾರಿ ಮಾತಾಡಿದ್ರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೆಕ್ಸಿಕನ್ ಗಲ್ಫ್. ಇದನ್ನು ಅಮೆರಿಕನ್ ಗಲ್ಫ್ ಅಂತ ಕರೀಬೇಕು, ಅದರ ಹೆಸರನ್ನು ನಾವು ಬದಲಿಸ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಅದಕ್ಕೆ ಈ ಹಿಂದೆ ಪ್ರತಿಕ್ರಿಯೆ ನೀಡಿದ್ದ ಮೆಕ್ಸಿಕೋದ ಅಧ್ಯಕ್ಷೆ ಕ್ಲಾಡಿಯಾ ಶೆನ್ಬಾಮ್ ತೀವ್ರವಾಗಿ ಪ್ರತಿಕ್ರಿಯಿಸಿದ್ರು. ಈ ಜಲಸಂಧಿಗೆ ಅಮೆರಿಕ ಹೆಸರು ಬದಲಿಸಿದ ಕೂಡಲೇ ಅದನ್ನ ನಾವು ಒಪ್ಪಬೇಕು ಅಂತೇನಲ್ಲ, ಅಮೆರಿಕಾನ ನಾವು ಕೂಡ ಮೆಕ್ಸಿಕನ್ ಅಮೆರಿಕ ಅಂತ ಕರೀಬಹುದು. ಆ ಹೆಸರು ಕೇಳೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಒಂದು ಕಾಲಕ್ಕೆ ಈ ಇಡೀ ಅಮೆರಿಕ ಮೆಕ್ಸಿಕೋದ ಭಾಗನೇ ಆಗಿತ್ತು ಅಂತ ಹೇಳ್ತಾ ಮೆಕ್ಸಿಕೋದ ಒಂದು ಹಳೆ ಮ್ಯಾಪ್ ಅನ್ನು ಕೂಡ ಆಕೆ ತೋರಿಸಿದ್ರು. ಈಗ ಟ್ರಂಪ್ ಮೊದಲ ದಿನವೇ ಮೆಕ್ಸಿಕನ್ ಗಲ್ಫ್ ಅನ್ನ ಅಮೆರಿಕನ್ ಗಲ್ಫ್ ಅಂತ ಕರೆಯೋದಾಗಿ ಹೇಳಿದ್ದಾರೆ. ಆದ್ರೆ ಜಗತ್ತದನ್ನು ಒಪ್ಪುತ್ತಾ ಮ್ಯಾಪ್ ಅಲ್ಲಿ ಕೂಡ ಅದು ಅಮೆರಿಕನ್ ಗಲ್ಫೇ ಆಗತ್ತಾ ಗೊತ್ತಿಲ್ಲ. ಟ್ರಂಪ್ ಅಂತೂ ಹಾಗದಕ್ಕೆ ಹೆಸರಿಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಟ್ರಂಪ್ ಅವರ ಟ್ರೇಡ್ ಟ್ಯಾರಿಫ್. ಗೆಳೆಯರೆ, ಟ್ರಂಪ್ ಚುನಾವಣೆಯ ಸಮಯದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳು ಅಮೆರಿಕಾದ ಮೇಲೆ ವಿಧಿಸ್ತಾ ಇರುವ ಟ್ಯಾರಿಫ್ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಅಭಿವೃದ್ಧಿಶೀಲ ಹಾಗೂ ಹಿಂದುಳಿದ ದೇಶಗಳು ಅಮೆರಿಕಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಒಂದಷ್ಟು ತೆರಿಗೆಯನ್ನು ವಿಧಿಸುತ್ತವೆ. ಹಾಗೆ ಅಮೆರಿಕ ಆ ದೇಶಗಳಿಂದ ತರಿಸಿಕೊಳ್ಳುವ ವಸ್ತುಗಳ ಮೇಲೆ ತೆರಿಗೆ ವಿನಾಯಿತಿಯನ್ನು ಕೊಡುತ್ತೆ. ಅಮೆರಿಕ ಶ್ರೀಮಂತ ದೇಶ, ಹೀಗಾಗಿ ಅಮೆರಿಕ ಹಿಂದುಳಿದ ಹಾಗೂ ಅಭಿವೃದ್ಧಿಶೀಲ ದೇಶಗಳನ್ನ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಮಾಜಿಕ ಕಳಕಳಿ, ಕಾಳಜಿ ಮತ್ತು ಜವಾಬ್ದಾರಿಯಿಂದ ಮಾಡಿಕೊಂಡಿರೋ ಒಂದು ಅಡ್ಜಸ್ಟ್ಮೆಂಟ್ ಇದು. ಈಗ ಆ ಟ್ಯಾರಿಫ್ ನೀತಿಯಲ್ಲಿ ಬದಲಾವಣೆಯನ್ನು ತರೋ ಬಗ್ಗೆ ಟ್ರಂಪ್ ಚುನಾವಣೆಯ ಸಮಯದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ನಾವು ನಮ್ಮ ಜನರ ಮೇಲೆ ತೆರಿಗೆ ವಿಧಿಸಿ ಬೇರೆ ದೇಶಗಳನ್ನ ಶ್ರೀಮಂತಗೊಳಿಸೋ ಬದಲು ಬೇರೆ ದೇಶಗಳ ಮೇಲೆ ತೆರಿಗೆ ವಿಧಿಸಿ ನಮ್ಮ ಜನರನ್ನ ಶ್ರೀಮಂತಗೊಳಿಸ್ತೀವಿ ಅಂತ ಹೇಳಿದ್ರು. ಅದರಂತೆ ಎಲ್ಲ ದೇಶಗಳ ಆಮದುಗಳ ಮೇಲೆ 10% ತೆರಿಗೆ, ಚೈನಾ ಮೇಲೆ 60%, ಕೆನಡಾ ಹಾಗೂ ಮೆಕ್ಸಿಕೋಗಳ ಮೇಲೆ 25% ತೆರಿಗೆಯನ್ನ ವಿಧಿಸೋದಾಗಿ ಚುನಾವಣೆಯ ಸಮಯದಲ್ಲಿ ಟ್ರಂಪ್ ಹೇಳಿದ್ರು. ಆದ್ರೆ ಅದನ್ನ ಸದ್ಯಕ್ಕಿನ್ನೂ ಅಮೆರಿಕ ಜಾರಿಗೆ ತಂದಿಲ್ಲ. ಆ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ವರದಿಯನ್ನ ಆಧರಿಸಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೇನೆ ಈ ಹಿಂದಿನ ಬಿಡೆನ್ ಸರ್ಕಾರ ಟಿಕ್ ಟ್ಯಾಕ್ ಮೇಲೆ ಬ್ಯಾನ್ ಅನ್ನ ಹೇರಿತ್ತು. ಅದನ್ನು ಕೂಡ ಟ್ರಂಪ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದು ಟಿಕ್ ಟ್ಯಾಕ್ ಜೊತೆ ಅಮೆರಿಕಾದ ವ್ಯಾಪಾರಿಗಳು ಮಾತುಕತೆಗಳನ್ನು ನಡೆಸೋದಕ್ಕೆ ಅನುಕೂಲವನ್ನ ಮಾಡಿಕೊಡೋ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಟಿಕ್ ಟ್ಯಾಕ್ ಇದೆಯಲ್ಲ, ಇದನ್ನ ಸಾಕಷ್ಟು ದೇಶಗಳು ನಿರ್ಬಂಧಿಸಿವೆ. ಭಾರತ ಕೂಡ ಟಿಕ್ ಟ್ಯಾಕ್ ಮೇಲೆ ನಿರ್ಬಂಧವನ್ನು ಹೇರಿದೆ. ಈಗ ಅಮೆರಿಕಾದಲ್ಲೂ ಟಿಕ್ ಟ್ಯಾಕ್ ನಿರ್ಬಂಧಕ್ಕೀಡಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸಂಸ್ಥೆಯ ಮೌಲ್ಯ ವಿಪರೀತ ಪ್ರಮಾಣದಲ್ಲಿ ಕುಸಿತವನ್ನ ಕಾಣಬೇಕಾಗಿ ಬರುತ್ತೆ. ಇದರ ಜೊತೆಗೆ ಅಲ್ಲಿ ತೆರೆಮರೆಯಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ಅದೇನು ಅಂದ್ರೆ, ಅಮೆರಿಕಾದಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಹೊಂದಿರುವ ಅಲ್ಲಿನ ಶ್ರೀಮಂತ ಉದ್ಯಮಿಗಳು ಈ ಟಿಕ್ ಟ್ಯಾಕ್ ಅನ್ನ ಖರೀದಿ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ತಕ್ಷಣಕ್ಕೆ ಟಿಕ್ ಟ್ಯಾಕ್ ಮೇಲೆ ನಿರ್ಬಂಧವನ್ನ ಹೇರುವ ಬದಲು ಟ್ರಂಪ್ ಆಡಳಿತ ಆ ಸಂಸ್ಥೆಗೆ 70 ದಿನಗಳ ಕಾಲಾವಕಾಶವನ್ನು ಕೊಡ್ತಾ ಇದೆ. ಅಷ್ಟರ ಒಳಗೆ ಟಿಕ್ ಟ್ಯಾಕ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಇನ್ನು ಅಮೆರಿಕಾದಲ್ಲಿ ಒಂದಷ್ಟು ಸರ್ಕಾರಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶಗಳಿದ್ದು ಅದನ್ನ ಟ್ರಂಪ್ ರದ್ದು ಮಾಡಿದ್ದಾರೆ. ಗೆಳೆಯರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದಿದೆಯಲ್ಲ, ಇದು ಸಾಕಷ್ಟು ನೌಕರ ವರ್ಗಕ್ಕೆ ಅತ್ಯಂತ ಉಪಯುಕ್ತ, ಸುಖದಾಯಕ ಅಂತ ಅನ್ನಿಸಬಹುದು. ಆದರೆ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಇದು ಅಷ್ಟು ಒಳ್ಳೆಯ ನಿರ್ಧಾರ ಅಲ್ಲ. ಈಗ ಭಾರತದಲ್ಲಿ ಅಥವಾ ನಮ್ಮ ಬೆಂಗಳೂರಲ್ಲೇ ತಗೊಳ್ಳಿ, ಸಾಫ್ಟ್ವೇರ್ ಕಂಪನಿಗಳು ತಮ್ಮ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ಗೆ ಅವಕಾಶವನ್ನು ಕೊಟ್ಟ ನಂತರ ಬೆಂಗಳೂರಿನ ಸಾಕಷ್ಟು PGಗಳು ಬಾಗಿಲು ಹಾಕೋಬೇಕಾಗಿ ಬಂತು. ನೀವಿವತ್ತು ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಬೆಂಗಳೂರಲ್ಲಿ ಸಾವಿರಾರು PG ಕೇಂದ್ರಗಳ ಕಟ್ಟಡಗಳು ಮಾರಾಟಕ್ಕಿವೆ ಅನ್ನೋ ಜಾಹೀರಾತು ನಿಮ್ಮ ಕಣ್ಣಿಗೆ ಬೀಳುತ್ತೆ. PGಗಳು ಮುಚ್ಚಲ್ಪಟ್ರೆ ಆ PGಗಳನ್ನು ನಡೆಸ್ತಾ ಇದ್ದವರು, ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಆ ಕಟ್ಟಡಗಳನ್ನು PG ನಡೆಸೋದಕ್ಕೆ ಬಾಡಿಗೆಗೆ ಕೊಟ್ಟಿದ್ದವರು, ಇವರೆಲ್ಲರ ಆದಾಯದ ಮೇಲೆ ಒಂದು ಗದಾ ಪ್ರಹಾರ ನಡೆದು ಹೋಯಿತು. ಹಾಗೆ ಚಿಕ್ಕ ಚಿಕ್ಕ ಕಾಂಡಿಮೆಂಟ್ಗಳನ್ನು, ಟೀ ಸ್ಟಾಲ್ಗಳನ್ನು, ಸಣ್ಣ ಪುಟ್ಟ ಹೋಟೆಲ್ಗಳನ್ನು PGಗಳ ಸುತ್ತ ಇಟ್ಟುಕೊಂಡಿದ್ದ ಒಂದಷ್ಟು ಜನ ಇದ್ರಲ್ಲ, ಅವರ ವ್ಯಾಪಾರಗಳ ಮೇಲೆ ಕೂಡ ಇದು ದುಷ್ಪರಿಣಾಮವನ್ನು ಬೀರ್ತು. ಹಾಗೆ ಸಾಲ ಸೋಲ ಮಾಡಿ
ಕ್ಯಾಬ್ಗಳನ್ನು ತಗೊಂಡು ಕಂಪನಿಗಳಿಗೆ ಅವುಗಳನ್ನು ಅಟೆಸ್ಟ್ ಮಾಡಿದ್ದ ಸಾಕಷ್ಟು ಜನ ಅವುಗಳ ಕಂತು ಕಟ್ಟೋದಕ್ಕಾಗದೆ ತಮ್ಮ ವಾಹನಗಳನ್ನು ಮಾರಾಟ ಮಾಡಬೇಕಾಗುವಂತು. ಇವೆಲ್ಲ ಕೂಡ ವರ್ಕ್ ಫ್ರಮ್ ಹೋಮ್ನ ಅಡ್ಡ ಪರಿಣಾಮಗಳು. ಹೀಗಾಗಿ ಅಮೆರಿಕಾದಲ್ಲಿ ಮೊದಲ ಹಂತದಲ್ಲಿ ಸರ್ಕಾರಿ ನೌಕರರಿಗಿದ್ದ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಅಲ್ಲಿನ ಸರ್ಕಾರ ರದ್ದು ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ವಿದೇಶಿ ದಂಪತಿಗಳಿಗೆ ಅಮೆರಿಕಾದಲ್ಲಿ ಜನಿಸುವ ಮಕ್ಕಳ ಸಿಟಿಸನ್ಶಿಪ್ ವಿಷಯ. ಇಲ್ಲಿವರೆಗೆ ಅಮೆರಿಕಾದಲ್ಲಿ ಹೇಗಿದೆ ಅಂದ್ರೆ, ಯಾವುದೇ ದೇಶದ ಪ್ರಜೆ ಅಮೆರಿಕಾದಲ್ಲಿ ಮಗುವಿಗೆ ಜನ್ಮವನ್ನ ಕೊಟ್ರೆ ಆ ಮಗುವಿಗೆ ಅಮೆರಿಕಾದ ಸಿಟಿಸನ್ಶಿಪ್ ಸಿಕ್ಕಿಬಿಡುತ್ತೆ. ಅಂದ್ರೆ ಅಮೆರಿಕಾದಲ್ಲಿ ಜನಿಸುವ ಯಾವುದೇ ಮಗು ಅಮೆರಿಕಾದ ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ಳುತ್ತೆ. ಈ ಅವಕಾಶವನ್ನ ಅಮೆರಿಕ 14ನೇ ಅಮೆಂಡ್ಮೆಂಟ್ ಮೂಲಕ ಜಾರಿಗೆ ತಂದಿತ್ತು. ಈಗ ಡೊನಾಲ್ಡ್ ಟ್ರಂಪ್ ಈ ರೀತಿಯ ಪೌರತ್ವ ಕೊಡೋದನ್ನ ರದ್ದುಪಡಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಇನ್ನು ಮುಂದೆ ಅಮೆರಿಕಾದ ಪೌರತ್ವ ಸಿಗಬೇಕು ಅಂದ್ರೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಮೆರಿಕಾದ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರಬೇಕಾಗತ್ತೆ. ಹಾಗಲ್ಲದೆ ಇದ್ರೆ ಅಂಥ ದಂಪತಿಗಳಿಗೆ ಜನಿಸುವ ಮಕ್ಕಳಿಗೆ ಅಮೆರಿಕಾದ ಪೌರತ್ವ ಇನ್ನು ಮುಂದೆ ಸಿಗೋದಿಲ್ಲ. ಇಲ್ಲಿ ಮಕ್ಕಳಿಗೆ ಪೌರತ್ವ ಸಿಗುತ್ತೆ ಅನ್ನೋ ಕಾರಣಕ್ಕೇನೆ ಅಮೆರಿಕಾದಲ್ಲಿ ಪ್ರೆಗ್ನೆನ್ಸಿ ಟೂರ್ ಥರದ ಒಂದು ಸಂಪ್ರದಾಯನೇ ಶುರುವಾಗಿ ಹೋಗಿತ್ತು. ವಿದೇಶಗಳಿಂದ ತಾತ್ಕಾಲಿಕವಾಗಿ ಅಮೆರಿಕಾಗೆ ಬಂದು ಅಲ್ಲಿ ಮಗುವಿಗೆ ಜನ್ಮ ಕೊಡೋ ಮೂಲಕ ಆ ಮಗುವಿಗೆ ಅಮೆರಿಕಾದ ಪೌರತ್ವ ಸಿಗುವ ಅವಕಾಶ ಏನಿತ್ತು ಅದನ್ನ ಅತಿ ಹೆಚ್ಚು ಮಂದಿ ಬಳಕೆ ಮಾಡ್ಕೋತಾ ಇದ್ರು. ಈಗ ಟ್ರಂಪ್ ಸರ್ಕಾರ ಅದಕ್ಕೊಂದು ಕಡಿವಾಣವನ್ನು ಹಾಕೋ ಪ್ರಯತ್ನವನ್ನ ಮಾಡಿದೆ. ಆದರೆ ಈ ನಿರ್ಧಾರದ ವಿರುದ್ಧ ಅಲ್ಲಿ ನ್ಯಾಯಾಲಯಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇವೆ. ಯಾಕೆಂದ್ರೆ ಅಲ್ಲಿ ಜನಿಸುವ ಮಕ್ಕಳಿಗೆ ಪೌರತ್ವ ಅನ್ನೋದು ಅಲ್ಲಿನ 14ನೇ ಅಮೆಂಡ್ಮೆಂಟ್ ಮೂಲಕ ಜಾರಿಗೆ ತರಲಾದ ಅವಕಾಶ ಆಗಿತ್ತು. ಅದನ್ನ ರದ್ದು ಮಾಡಬೇಕು ಅಂದ್ರೆ ಅದನ್ನು ಕೂಡ ಅಮೆಂಡ್ಮೆಂಟ್ ಮೂಲಕನೇ ರದ್ದು ಮಾಡಬೇಕಾಗತ್ತೆ. ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲಿ ಅದನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ಈ ನಿರ್ಧಾರದ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರುವ ಬಗ್ಗೆ ಅಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನಿದೆಲ್ಲದರ ಜೊತೆಗೆ ಅಮೆರಿಕ ಯಾವ್ಯಾವ ದೇಶಗಳಿಗೆ ಅನುದಾನವನ್ನು ಕೊಡ್ತಾ ಇತ್ತೋ ಅದನ್ನ 90 ದಿನಗಳ ಕಾಲ ನಿಲ್ಲಿಸಲಾಗ್ತಾ ಇದೆ. ಈ 90 ದಿನಗಳ ಅವಧಿಯಲ್ಲಿ ಅನುದಾನವನ್ನು ಯಾಕೆ ಕೊಡಲಾಗ್ತಾ ಇದೆ, ಅದರ ಅಗತ್ಯ ಏನು, ಎಷ್ಟು ಕೊಡಬೇಕು ಅನ್ನೋ ಬಗ್ಗೆ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಟ್ರಂಪ್ ತಿಳಿಸಿದ್ದಾರೆ. ಆ ವರದಿ ಬಂದ ನಂತರ ಅದನ್ನು ಪರಿಶೀಲಿಸಿ ಅನುದಾನವನ್ನು ಮುಂದುವರಿಸಬೇಕಾ ಮುಂದುವರಿಸಬಾರದಾ ಅನ್ನೋದನ್ನ ಅಮೆರಿಕಾದ ಆಡಳಿತ ನಿರ್ಧಾರ ಮಾಡುತ್ತೆ. ಇದು ಅಮೆರಿಕಾದ ಅನುದಾನದ ಮೇಲೆ ಆಧಾರ ಪಟ್ಟಿರುವಂತಹ ಬಾಂಗ್ಲಾದೇಶ, ಆಫ್ಘನಿಸ್ತಾನ, ಪಾಕಿಸ್ತಾನ, ರಷ್ಯಾ ಜೊತೆ ಯುದ್ಧ ನಿರತವಾಗಿರುವ ಯುಕ್ರೇನ್ ಸೇರಿದ ಹಾಗೆ ಒಂದಷ್ಟು ಪರಾವಲಂಬಿಯಾಗಿರುವ ದೇಶಗಳೇನಿವೆ ಆ ದೇಶಗಳ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ. ಇನ್ನು ಭಾರತದ ವಿಷಯದಲ್ಲಿ ಅಮೆರಿಕಾದ ಅಧ್ಯಕ್ಷರ ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಸದ್ಯಕ್ಕೆ ಯಾವ ಪರಿಣಾಮವನ್ನು ಬೀರ್ತಾ ಇಲ್ಲ. ಮಕ್ಕಳಿಗೆ ಸಿಗುವ ಸಿಟಿಸನ್ಶಿಪ್ ಅನ್ನ ಹೊರತುಪಡಿಸಿದ್ರೆ ಬೇರಿನ್ಯಾವ ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲೂ ಭಾರತದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಯಾವ ಅಂಶಗಳು ಸದ್ಯಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಟ್ರಂಪ್ ಸರ್ಕಾರ ಭಾರತದ ವಿಷಯದಲ್ಲಿ ಹೇಗೆ ವರ್ತಿಸುತ್ತೆ, ಟ್ರಂಪ್ ಸರ್ಕಾರದ ನೀತಿ ನಿಲುವುಗಳು ಭಾರತದ ವಿಷಯದಲ್ಲಿ ಹೇಗಿರುತ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಅಮೆರಿಕ ಅಧ್ಯಕ್ಷರ ಮೊದಲ ದಿನದ ಆದೇಶಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.